ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಯಾಕೆ ಇನ್ನೂ ವಿಡಿಯೋ ಬರ್ವಲ್ತು ಅನ್ಲಿಕತ್ತೀರಿ ಗೊತ್ತದರಿ. ನನಗೆ ಸ್ವಲ್ಪ ಬ್ಯುಸಿ ಇದ್ದೆ, ಅದನ್ನು ನಿಮಗೆ ಗೊತ್ತಿರ್ತದ ಪಾಪ. ಹಿಂಗಾಗಿ ಅದನ್ನು ಕಮೆಂಟ್ ಹಾಕೋದು ಬಿಟ್ಬಿಟ್ರಿ. ಈಗ ಯಾಕ್ರಿ ಇವತ್ತು ವಿಡಿಯೋನೇ ಬರಲಿಲ್ಲ ಅಂಥೇಳಿ. ಆಮೇಲೆ ನಿಮ್ಗೆ ಗೊತ್ತೇ ಅದ, ಸಂಜೆ 7 ಹೊಡೆದ್ರು ಹಾಕೇ ಹಾಕ್ತಾರಂಥೇಳಿ. ಇಲ್ಲ ಅಂದ್ರೆ ಒಂದೊಂದು ಸರಿ ಅದನ್ನು ಒನ್ ಡೇ ಮಿಸ್ ಆಗ್ತದೆ. ಇರಲಿ, ಬ್ಯುಸಿ ಇದ್ದೀವಿ ಅಂಥೇಳಿ ಅದನ್ನು ಗುರ್ತು ಮಾಡ್ಕೋತೀರಿ. ಖರೆ ರೀ, ಎಂಥ ಫ್ಯಾಮಿಲಿಯರ್ಸ್ ರೀ. ನಮ್ಮ ಫ್ಯಾಮಿಲಿಯರ್ಸ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಎಲ್ರಿಗೂ ನಾನು ಇಷ್ಟು ಲೇಟ್ ಆದರೂ ನಮಗೆ ಕೋಆಪರೇಟಿವ್ ಮಾಡುವ ನಮ್ಮ ಫ್ಯಾಮಿಲಿಯರ್ಸಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಈಗ ನೋಡ್ಲಿಕ್ಕತ್ತು ನಿನ್ನೆ ವಿಡಿಯೋರೇ. ಆ್ಯಕ್ಚುಲಿ ಇದು ನಿನ್ನೆ ಸಾಯಂಕಾಲ ಬರೋದಿತ್ತು. ಇದಿಷ್ಟ ಏನು ಹಾಕೋದು, ಅಡುಗೆದು ವಿಡಿಯೋ ನಿನ್ನೆ ಮಾರ್ನಿಂಗೇ ಅಪ್ಲೋಡ್ ಆಗಿಬಿಟ್ಟಿತ್ತು. ಇದಿಷ್ಟು ಉಳಿದಿತ್ತು. ಹೀಗಾಗಿ ಅಂದರೆ ತುಳಸಿ ಲಗ್ನ ವಿಡಿಯೋ ಬಂತಲ್ರಿ. ಮತ್ತು ನಿನ್ನೆ ಬೆಳಗ್ಗೆದ್ದು ಏನು ಮಾಡಿದ್ದೆ ನಾನು, ಅನಂತ ಚತುರ್ದಶಿ ಅನ್ನೋದೇ ನಿಮಗೆ ಅದನ್ನು ಅಪ್ಲೋಡ್ ಮಾಡಿದ್ದಿಲ್ಲ. ಹೀಗಾಗಿ ನಿನ್ನೆ ರಂಗೋಲಿನೇ ಇವತ್ತು ಬರ್ಲಿಕ್ಕತ್ತದ. ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ. ನಿಮಗೆಲ್ಲ ಗೊತ್ತೇ ಅದ, ದಳಗಳು ಪೆಟಲ್ಸ್ ಜಾಸ್ತಿ ಬರಬೇಕು, ಮಧ್ಯದಲ್ಲಿ ಏನದ ಪದ್ಮ ಬರಬೇಕು ಅಂತ ಹೇಳದ. ಹೀಗಾಗಿ ಸ್ವಲ್ಪ ತಲೆ ಒಳಗೆ ರಂಗೋಲಿ ತೆಗಿಬೇಕಾದ್ರೆ ಅದನ್ನ ಇಟ್ಕೊಂಡು ತೆಗಿಯೋದು ನೋಡ್ರಿ. ಮತ್ತು ಈ ಕಡೆ ಒಬ್ಬರು ಕಮೆಂಟ್ಸ್ ಓದಬೇಕಾದ್ರೆ ನೀವು ಓದಿರ್ತೀರಿ. ಲತಾ ಕುಲಕರ್ಣಿ ಅನ್ನೋರು, ಅವ್ರ ಮೆಸೇಜಸ್ ಮೊದಲೆಲ್ಲ ಚಲೋನೇ ಬಂದಾವ. ಈಗ ಅವ್ರಿಗೆ ಏನು ಅನ್ನಿಸ್ತದೋ ಅದನ್ನು ಹೇಳ್ಯಾರ. ಅವರು ಹೇಳಿದ್ದಕ್ಕೆ ಇನ್ನೂ ಒಬ್ಬರು, ಮೇಡಮ್ ಬ್ಯಾಡ್ ಕಮೆಂಟ್ಸ್ ಬಂದ್ರೆ ಖುಷಿ ಪಡ್ರಿ, ಯಾಕಂದ್ರೆ ಬ್ಯಾಡ್ ಕಮೆಂಟ್ಸ್ ಹಾಕೋರೆಲ್ಲ ನಿಮ್ಮ ವಿಡಿಯೋ ಅವರೇ ಕಂಪ್ಲೀಟಾಗಿ ನೋಡ್ತಾರ್ರಿ ಅಂತ ಇನ್ನೂ ಒಬ್ಬರು ಸಮಾಧಾನ ಮಾಡೋದು. ಖರೇದರಿ, ನಾನು ಇಬ್ಬರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ಯಾಕೆ ಗೊತ್ತೇನ್ರಿ, ಹೆಂಗಿರ್ತದ ಒಂದು ಊಟ ಅಂದ ತಕ್ಷಣನೇ ನಮ್ಮ ನಾಲ್ಗೆ ಏನೇನು ಇಷ್ಟಪಡ್ತಿರ್ತದ್ರಿ. ಹುಳಿ ಬೇಕು, ಖಾರ ಬೇಕು, ಸಿಹಿ ಬೇಕು, ಕಹಿ ಬೇಡ ಅನ್ನೋದು ಅಂತಿರ್ತೀವಿ. ಹೌದೋ ಇಲ್ರಿ? ನನಗೆ ಸ್ವೀಟ್ ಸೇರ್ತಂತ ನಾನು ಹೇಳಿದ್ರೆ ನಿಮ್ಮಲ್ಲಿ ಒಬ್ರು ಅಂತೀರಿ ನನಗೆ ಖಾರ ಭಾಳ ಇಷ್ಟ ರೀ, ಸ್ವೀಟ್ ಸೇರಂಗಿಲ್ರಿ. ಇನ್ನ ಒಬ್ರಂತಾರ ಸ್ವಲ್ಪ ಹುಳಿಯಾಗಿದ್ರೆ ಟೇಸ್ಟ್ ನೋಡ್ರಿ, ಉಪ್ಪಿನಕಾಯಿ ಇದ್ರೆ ನನಗೆ ಉಪ್ಪಿನಕಾಯಿ ಇರಲಿಲ್ಲ ಅಂದ್ರೆ ಊಟನೇ ರುಚಿ ಹತ್ತಂಗಿಲ್ರಿ ಅಂತ. ಹಂಗೆ ಕಹಿ ಬೇಡ ಅಂದ್ರೆ ಹೆಂಗ್ರಿ? ಬ್ಯಾಡ್ ಕಮೆಂಟ್ಸ್ ಇದ್ರನೇ ನಾವು ರೀ ನಮಗೆ ರಿಯಲ್ ಎನ್ಕರೇಜಸ್ ಅವರ ನೋಡ್ರಿ. ಯಾಕಂದ್ರೆ ಕಹಿ ಆರೋಗ್ಯಕ್ಕೆ ಒಳ್ಳೇದ್ರಿ. ನಮ್ಮ ಕೆಟ್ಟದ್ದನ್ನು ಎತ್ತಿ ತೋರಿಸುವವರೇ ಅವರೇ ಬೇಕು ನಮಗೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈಗ ನೋಡ್ಲಿ ಎತ್ತದ್ದು ಖರೆ ಅಂದ್ರೆ ನೋಡ್ರಿ, ನಾವು 1 ತಿಂಗಳು ಏನು ದೀಪಾರಾಧನೆ ಮತ್ತು ತುಳಸಿ ಪೂಜೆ ಇವೆಲ್ಲ ಮಾಡಿರ್ತೀವಲ್ಲ, ಅಂದರೆ ಕಾರ್ತಿಕ ಸ್ನಾನವನ್ನು ಹಿಡಿದಿರ್ತೀವಿ. ಅದು ಮಾಡಿದ್ದು ಕಂಪ್ಲೀಟ್ ವರ್ಕ್ ಅಂತ ಹೇಳಿ ಎಲ್ಲದಕ್ಕೂ ನಾವು ಹೇಳ್ತೀವಿ. ಒಂದು ಸೆಂಟೆನ್ಸ್ ಬರೆದ್ವಿ ಅಂತಂದ್ರೆ ಫುಲ್ ಪಾಯಿಂಟ್. ಹಾಗೆ ಈಗ ನಾವು ಕಾರ್ತಿಕ ಮಾಸದ್ದು 1 ತಿಂಗಳು ದೀಪ, ತುಳಸಿ ಮುಂದೆ ಪೂಜಾ ಎಲ್ಲ ಮಾಡಿರ್ತೀವಲ್ಲ, ಅದನ್ನು ಆ್ಯಕ್ಚುಲಿ ನಾವು ವೈಕುಂಠ ಚತುರ್ದಶಿ ದಿವಸ ಅಂದ್ರೆ ತುಳಸಿ ಮದುವೆ ಆಗಿ ನೆಕ್ಸ್ಟ್ ಡೇ ವೈಕುಂಠ ಚತುರ್ದಶಿ ದಿವಸ ಹೊಳೆ, ನದಿ, ಹೊಂಡ ಇವುಗಳಿಗೆ ಹೋಗಿ ನಾವು ನಮ್ಮ ದೀಪವನ್ನು ಬಿಟ್ಟು ಬರೋದು. ಅದು ಇನ್ನೂ ತನಕ ಅದ ರೀ, ಹಿಂದಕ್ಕಿನ ಕಾಲದಿಂದ ಇಲ್ಲಿವರೆಗೂ. ಹಾಗೆ ಖರೆ ಅಂದ್ರೆ ನದಿ ಸ್ನಾನ ಮಾಡಿ, ನದಿ ಪೂಜೆ ಮಾಡಿ ಬಿಟ್ಟು ಬರೋದು ಅಂತದ. ಅದು ಎಲ್ರಿಗೂ ಪಾಸಿಬಲ್ ಆಗಂಗಿಲ್ಲ. ಹಂಗೆ ಆಗ್ಲಾರ್ದಾಗ ನಾವು ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಮಾಡ್ಕೋಬೇಕಲ್ರಿ. ಒಬ್ಬೊಬ್ರು ಹಿತ್ತಾಳೆ, ತಾಮ್ರ, ಪರಾತ ಒಳಗೆ ಬಿಡ್ತಾರೆ. ನಮ್ಮ ಹುಡುಗರಿಗೆ ನಾ ಹೇಳಿದ್ರೆ ಒಂದು ದೊಡ್ಡ ಹೊಂಡಾನೆ ಮಾಡಿ ಇಟ್ಬಿಟ್ಟಾರ್ರಿ ಇವರು. ಮನೆ ಒಳಗಿನ ದೊಡ್ಡ ಟಬ್ ತಗೊಂಡು ಅದನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಾರ್ರಿ ಅವರು. ಇವತ್ತು 4:15 ಎದ್ದು ಇದನ್ನೆಲ್ಲ ಹಿಂಗೆ ಮಾಡ್ಯಾರ. ಅವರಿಗೂ ಯಾಕೆ ಮನಸ್ಸಿಗೆ ನೋವು ಮಾಡೋದು ಅಂತ ತಿಳ್ಕೊಂಡು ನಮ್ಮನೆ ಮುಂದೆ ಒಂದು ದೊಡ್ಡ ಹೊಂಡಾನೆ ಅದ ಅಂತೇಳಿ ಮನಸ್ಸಿನೊಳಗೆ ಅನ್ಕೊಂಡು, ಮತ್ತು ದೊನ್ನಿ ಇದೇನು ಅಂತ ಮೊನ್ನೆ ಒಬ್ರು ಕೇಳಿದ್ರಿ. ಊಟಕ್ಕೆ ನಾವು ಕೂಡ್ತೀವಲ್ರಿ, ಅಡಿಕೆ ಎಲೆ ದೊನ್ನಿ ತಯಾರು ಮಾಡಿರ್ತಾರಲ್ಲ ಆ ದೊನ್ನಿ ರೀ. ಅದರೊಳಗೇನದ ಅರಿಶಿನ ಕುಂಕುಮ ಹೂವು ಏರಿಸಿ ಇದೇ ರೀತಿ ನಮಗೆ ವರ್ಷವೂ ದರಾವರ್ಷನ
ನಾವು ಕಾರ್ತಿಕ ಸ್ನಾನವನ್ನು ಹಿಡಿದು ದೇವರ ನಾಮಸ್ಮರಣೆ ಮಾಡುವಂಥ ಭಾಗ್ಯ ಒದಗಿಸಿಕೊಡು ನಮ್ಗೆ ಅಂಥೇಳಿ ಗಂಗಾದೇವಿಯ ಸ್ಮರಣೆ ಮಾಡಿಕೊಂಡು ಇದನ್ನು ದೀಪ ಬಿಡೋದು ನೋಡ್ರಿ, ತೆಪ್ಪ ಬಿಡೋದು, ತೆಪ್ಪೋತ್ಸವ ಅಂತಲೂ ಕರೀತಾರೆ ಇದಕ್ಕೆ. ಅದರದ್ದೇ ಆದ ಒಂದು ಸ್ಟೋರಿ ಅದ, ನಾನು ನಿಮ್ಗೆ ಹಾಕ್ತೀನಿ ರೀ, ಅದನ್ನು ಕಮ್ಯುನಿಟಿ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಪೋಸ್ಟ್ ಮಾಡ್ತೀನಿ ರೀ ಅದನ್ನು. ಹಾಗೇನೆ ಮನೆ ಒಳಗೆ ಎಷ್ಟು ಜನ ಇರ್ತೀವೋ ಅಷ್ಟು ಜನ ಬಿಡ್ಬೋದು. ಮತ್ತು ಮುಂಜಾನೆ ಹೊತ್ತು ಆಗಲಿಲ್ಲ ಅಂದ್ರೆ ಸಾಯಂಕಾಲನೂ ಮಾಡ್ತಾರೆ ರೀ. ಒಬ್ಬೊಬ್ರು ಹುಣ್ಣಿಮೆ ದಿವಸನೂ ಬಿಡ್ತಾರೆ. ಮತ್ತು ತುಳಸಿ ಮದುವೆ ಮರುದಿವಸ ನಾವು ಎಲ್ಲ ಕಡೆನೂ ಅದ ರೀ, ಅದು ಎಲ್ಲ ಕಡೆನೂ ಅದ. ನೆಲ್ಲಿಕಾಯಿ ಗಿಡಕ್ಕೆ ದಾಮೋದರ ಪೂಜಾಕ್ಕೆ ಹೋಗಿ, ಅಂದರೆ ಆ್ಯಕ್ಚುಲಿ ದಿನನಿತ್ಯ ದಾಮೋದರ ಪೂಜೆ ಮಾಡಬೇಕು. ಎಲ್ಲಾರ ಮನೆಯೊಳಗೂ ನೆಲ್ಲಿಕಾಯಿ ಗಿಡ ಇರಂಗಿಲ್ಲ. ಅದಕ್ಕೆ ಹಿಂಗಾಗಿ ಏರಿಯಾದೊಳಗೆ ಒಂದರೇ ಎಲ್ಲರೇ ಇರ್ತಾವ. ಅಲ್ಲಿ ಹೋಗಿ ಮೊಸರು ಅವಲಕ್ಕಿ ಒಬ್ಬೊಬ್ರು ಒಂದೊಂದು ಮಾಡ್ಕೊಂಡು ಬಂದು, ಮೊಸರು ಅವಲಕ್ಕಿನೇ ಭಾಳ ಶ್ರೇಷ್ಠ. ಮೊಸರು ಅವಲಕ್ಕಿ ನೈವೇದ್ಯ ಮಾಡಿ ಆರತಿ, ಪೂಜಾ ಆರತಿ ನೈವೇದ್ಯ ಮಾಡಿ ಬರುವುದು, ಮತ್ತು ಒಬ್ರಿಗೊಬ್ರು ಉಡಿ ತುಂಬೋದು, ಭಾಳ ಚಂದ ಕಾರ್ಯಕ್ರಮ ರೀ. ಮತ್ತು ಇದು ನೆಲ್ಲಿಕಾಯಿ ಗಿಡ ನಮ್ಮ ಮನೆಯೊಳಗೆ ಅದ, ಕಡಗೋಲ್ನಲ್ಲಿ. ಹಿಂಗಾಗಿ ನಮಗೇನದು ಸಮಸ್ಯೆ ಬಂದಿಲ್ಲ. ಅದಕ್ಕೆ ತುಳಸಿ ಮತ್ತು ದಾಮೋದರ ಪೂಜಾ ಮಾಡಿ ನಾನು ಕೂಡ ಮೊಸರು ಅವಲಕ್ಕಿ ನೈವೇದ್ಯ ಮಾಡಿದೆ. ಮತ್ತು ಒಬ್ಬೊಬ್ಬರು ಕೇಳ್ತಿರ್ತೀರಿ, ಟೈಮ್ ಮ್ಯಾನೇಜ್ಮೆಂಟು ಹೆಂಗೆ ಮಾಡ್ತೀರಿ ನೀವು ಅಂತ. ನಾ ಹೇಳ್ತೀನಿ ರೀ ಒಂದು ಟ್ರಿಕ್ಕು. ನೀವು ಲಘುನೇ ಇದ್ರೆ ತಾನೇ ಎಲ್ಲ ಆಗ್ಬಿಡ್ತದ್ರಿ. ಬಟ್ ಟೈಮ್ ಪಾಸ್ ಒಂಚೂರು ಮಾಡೋ ಹಂಗಿಲ್ರಿ. ನನಗೂ ಆಗಿರ್ತದ್ರಿ. ಒಂದೊಂದು ಸರಿ ಲಘು ಎದ್ದಿರ್ತೀವಿ ಖರೆ ರೀ, ಎದ್ದು ಒಂಚೂರು ಥಳಿ, ರಂಗೋಲಿ, ಸ್ನಾನ ಇಷ್ಟೇ ಮುಗಿಸಿ ಚಹಾ ಕುಡ್ಕೋತ ಕೂತಾಗ ಒಂದಿಷ್ಟು ಮಾತು ಏನಾದರೂ ಮಾತಾಡ್ಕೋತ ಕೂತ್ವಿ ಅಂತಂದ್ರೆ 7:30 8 ಆಗ್ಬಿಡ್ತದ ನೋಡ್ರಿ ಟೈಮು. ಅಂದ್ರೆ ಒಂಚೂರು ಟೈಮ್ ವೇಸ್ಟ್ ಮಾಡೋ ಹಂಗ ಇಲ್ರಿ. ಒಂದಾದ ಕೂಡ ಒಂದು ಕೆಲಸಗಳಂತೂ ಪಾಳೆ ಹಚ್ಚಿ ನಿಂತು ಬಿಟ್ಟಿರ್ತಾವ್ರಿ. ಅದ್ರ ಜೊತೆಗೆ ಡಬ್ಬಿ ಆಗ್ಬೇಕು, ಟಿಫಿನ್ ಆಗ್ಬೇಕು, ಅಡಿಗೆ ಆಗ್ಬೇಕು ಅನ್ನೋದಂತೂ ಹಿಂದಿಂದ ಬಾಲಂಗಸಿ ಇದ್ದೇ ಇರ್ತಾವ. ಅಷ್ಟೆಲ್ಲ ಆಗ್ಯದ ಅನ್ನೋದಕ್ಕೆ ಬಾಂಡಿ ಬಟ್ಟೆ ಅಂತ ಇವೆಲ್ಲ ಅಂದ್ರೆ ಒಂದಕ್ಕೊಂದು ಲಿಂಕ್ ಅವರಿ. ಕೆಲಸ ಹೆಣ್ಮಕ್ಳ ಕೆಲಸ ಇಡೀ ಮನೆನೇ ಹೆಣ್ಮಕ್ಳ ಮೇಲೆ ನಿಂತಿರ್ತದ. ಎಲ್ಲಾನು ಮನಿ ಸ್ವಚ್ಛ ಇಲ್ಲ ಅಂದ್ರೂ ಹೆಣ್ಮಕ್ಳಿಗೆ ಬೈತಾರ, ಪಾತ್ರೆ ಸ್ವಚ್ಛ ಇಲ್ಲ ಅಂದ್ರೂ ಹೆಣ್ಮಕ್ಳಿಗೆ ಬೈತಾರ, ಅಡಿಗೆ ರುಚಿ ಆಗಿಲ್ಲ ಅಂದ್ರೂ ಅನ್ಸ್ಕೊಳ್ಳೋದು. ಹೌದಾ ಇಲ್ರಿ? ಅದಕ್ಕೆ ಇಷ್ಟೆಲ್ಲ ಸಹನ ಶಕ್ತಿ ಕೊಟ್ಟಿರೋದು ಹೆಣ್ಮಕ್ಳಿಗೆ ಮಾತ್ರ. ಹೌದಿಲ್ರಿ? ಈಗ ನೋಡ್ಲಿಕ್ಕತ್ತದ್ದು ನಮ್ಮ ಮನೆ ಒಳಗಿನ ಪೂಜಾ, ನಿನ್ನೆ ಪೂಜಾ ರೀ ಇದು. ಮತ್ತು ಇವತ್ತಿನ ಪೂಜಾನು ನಾನು ತೋರಿಸೀನಿ. ಯಾಕಂದ್ರೆ ದರಾ ಹುಣ್ಣಿಮೆಗೆ ನಾವು ಸತ್ಯನಾರಾಯಣ ಪೂಜೆ ಮಾಡಿರ್ತೀವಿ, ನಿಮಗೆಲ್ಲ ಗೊತ್ತೇ ಅದ. ನೀವು ಕೂಡ ಮಾಡ್ರಿ ಅಂತೇಳಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೆ. ನಾನು ಇದು ಹನುಮಂತ ದೇವ್ರ ಮುಂದೆ ಏನು ಕಾರ್ತಿಕ್ ಮಾಸದೊಳಗೆ ದೀಪ ಹಚ್ಚೋದು ಸೇವಾ ಹಿಡ್ದಿನಲ್ರಿ, ಅದನ್ನೇ ನಾ ಆರತಿ ಮಾಡಿಬಿಡ್ತೀನಿ. ಮೊನ್ನೆನೂ ಹೇಳಿ ನಿಮಗೆ. ಮತ್ತು ಕೆಲವೊಬ್ರು ಆರತಿ ಅಂದ್ರೆ ಬಹಳ ಶ್ರೇಷ್ಠವಾದ್ದು. ಅದಕ್ಕೆ ಹನುಮಂತ ದೇವರಿಗೂ ಆಯಿತು, ಆರತಿನೂ ಆಯಿತು ಅಂತ ತಿಳ್ಕೊಂಡು ಆರತಿನೇ ಮಾಡಿಬಿಟ್ಟಿರ್ತೀನಿ ರೀ. ನೋಡ್ರಿ ನಿನ್ನೆ ಪೂಜಾ ಹ್ಯಾಂಗಾಗ್ಯದ ಮತ್ತು ರಂಗೋಲಿ ಹ್ಯಾಂಗಾಗ್ಯದ. ಭಾಳ ಸಿಂಪಲ್ ಆದ ರಂಗೋಲಿ ಹಾಕಿನ್ರಿ ಇವತ್ತು. ಮತ್ತು ಕಮೆಂಟ್ಸ್ ಎಲ್ಲ ಬಂದಿರ್ತಾವ, ಪರ್ಸ್ನಲಿ ಕಮೆಂಟ್ಸು ಬಂದಿರ್ತಾವ. ರಂಗೋಲಿ ನಾನು ಕೂಡ ಹಾಕ್ಲಿಕ್ಕತ್ತೀನಿ. ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಬಹಳ ಚಲೋ ಅನ್ಸದ್ರಿ ಮೇಡಮ್ ಅಂತೇಳಿ ನನಗೆ ಕೇಳಿದ ಕೂಡಲೇ ಖುಷಿ ಆಗ್ತದೆ. ಯಾಕಂದ್ರೆ ನಾವಂತೂ ಹೋಗಿ ಒಬ್ಬರ ಮನೆಗೆ ಸಹಾಯವನ್ನ ಮಾಡಂಗಿಲ್ಲ. ನಮ್ಮಿಂದ ಒಬ್ಬರು ಒಂದು ಕಲಿತು ಅವರಿಗೆ ಒಳ್ಳೇದಾಗ್ತದೆ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಖುಷಿ ಯಾವ್ದದರಿ? ಹೌದಿಲ್ರಿ? ಅದಕ್ಕೆ ಯಾವ್ದ ದೇವ್ರದು ನಾವು ಏನೇ ಮಾಡಿದ್ರು ಕೂಡ ದೇವ್ರಂತೂ ಯಾವುದೂ ನಮ್ದು ಇಟ್ಕೊಳಂಗೆ ಇಲ್ರಿ. ಡಬಲ್ ತ್ರಿಬಲ್ ನಮ್ಗೆ ಬಂದೇ ಬರ್ತದೆ. ಯಾರು ದೇವರ ಪೂಜೆ ಪುನಸ್ಕಾರ ಮಾಡ್ತಿರ್ತಾರ ಅವ್ರಿಗೆ ಗೊತ್ತಿರ್ತದ್ರಿ ಇದು. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ಅಡಿಗೆ ಬಹಳ ಸಿಂಪಲ್ ಆದ ಅಡಿಗೆ. ಯಾಕಂದ್ರೆ ಇವತ್ತು ನಾನು ಸ್ಕೂಲಿಗೆ ಬಹಳ ಲಘು ಹೋಗುದಿತ್ರಿ. ಈಗ ನೋಡ್ರಿ, ಒಂದ್ ಕಡೆ 1 ಗ್ಲಾಸು ಅನ್ನಕ್ಕೆ ಇಡ್ತೀನಿ, ಇನ್ನೊಂದ್ ಕಡೆ 1 ಗ್ಲಾಸಿನಷ್ಟು ದಪ್ಪ ರವ, ಕೇಸರಿ ರವ ತಗೊಂಡು ಸತ್ಯನಾರಾಯಣ ಪ್ರಸಾದ್ ಮಾಡ್ಲಿಕ್ಕೆ ತಿನ್ರಿ. ಮತ್ತು ಮೊನ್ನೆ ಎಲ್ಲ ಪೂಜಾಕ್ ತರಿಸಿದ್ದು ಸಕ್ರಿ ಅರ್ಧ kg ಹೆಚ್ಚು ಹಂಗಾದ ನೋಡ್ರಿ. ಅದಕ್ಕೆ ಸಕ್ರಿ ಹಾಕಿನೇ ಸತ್ಯನಾರಾಯಣ ಪ್ರಸಾದ ಮಾಡ್ಲಿಕ್ಕತ್ತೀನಿ. ಬಹಳ ಮಂದಿ
ನಾನು ಸತ್ಯನಾರಾಯಣ ಪ್ರಸಾದ ಮಾಡಿದ್ದು ಬೆಲ್ಲ ಹಾಕಿ ಮಾಡಿದ್ದೆ ನೋಡಿರಿ, ಮತ್ತು ಜೋನಿ ಬೆಲ್ಲ ಹಾಕಿ ಮಾಡಿದ್ದು ನೋಡಿರಿ. ಇವತ್ತೇನದ ಸಕ್ರೆ ಹಾಕಿ ಮಾಡ್ಲಿಕ್ಕೆ ನೋಡ್ರಿ. ನೋಡ್ರಿ ಮೊದ್ಲು ಯಾವುದೇ ರವ ಆಗಲಿ ಮತ್ತು ಸಣ್ಣ ರವಾಕ್ಕೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಬೇಕು. ಅದರ ದಪ್ಪ ರವಾಕ್ಕೆ ಏನದ 1 ಸ್ಪೂನ್ ತುಪ್ಪ ಹಾಕಿದ್ರು ನಡೀತದ. ಸತ್ಯನಾರಾಯಣ ಪ್ರಸಾದ ಟೇಸ್ಟಿಯಾಗಿ ಆಗಬೇಕು ಅಂತಂದ್ರೆ 2 ಚಮಚ ತುಪ್ಪ ಹಾಕಿ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕಿ, ನೀವು ನೀರು ಹಾಕಂಗಿಲ್ಲ ಅಂದ್ರೆ ಬರೀ ಹಾಲೊಳಗೆ ಮಾಡಿದ್ರು ನಡೀತದ್ರಿ. ಸಮ ಸಮ ಸಕ್ರೆ ತಗೊಂಡ್ರು ನಡೀತದ, ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ 1 ಗ್ಲಾಸ್ ತಗೊಂಡ್ರೆ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಸಕ್ಕರೆ ಹಾಕಿ ಮಿಕ್ಸ್ ಮಾಡುದ್ರಿ. ನೀರ್ ಮಾತ್ರ ಅರ್ಧ ಗ್ಲಾಸ್ ಅಷ್ಟ ನೀರ್ ಹಾಕುದ್ ನೋಡ್ರಿ. ಈಗ ನೋಡ್ರಿ ಎಷ್ಟು ಉದುರ ಅನಿಸ್ತದಿಲ್ರಿ ನಿಮಗ, ಕೈ ಆಡ್ಸಿದ್ಮೇಲೆ ನೋಡ್ರಿ ಕರೆಕ್ಟ್ ಆಗ್ತದ್ರಿ. ಮತ್ತು ಡ್ರೈ ಫ್ರೂಟ್ಸು ಏಲಕ್ಕಿ ಎಲ್ಲ ಹಾಕಿಬಿಡ್ತೀನಿ. ಈಗ ಸಕ್ರೆ ಹಾಕಿದ ಕೂಡಲೇ ನೀರು ಬಿಡ್ತದ್ರಿ ಸಕ್ರೆ. ಅದಕ್ಕೇನದ ಚಂದಾಗಿ ಉದುರಾಗಿ ಮತ್ತು ತುಪ್ಪ ಹಾಕಿರ್ತೀವಿ, ಹೊಂದ್ಕೊಳ್ಳಂಗಿಲ್ಲ. ಬಹಳ ಬೆಸ್ಟ್ ಆಗ್ತದ್ರಿ. ಟೇಸ್ಟಿಯಾದ ಸತ್ಯನಾರಾಯಣ ಪ್ರಸಾದ ರೆಡಿ ಆಗ್ತದ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗ ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ಪೂಜಾ ನೋಡ್ರಿ, ಲಕ್ಷ್ಮೀನಾರಾಯಣರ ಪೂಜಾ, ಸತ್ಯನಾರಾಯಣ ಪೂಜಾ ಮಾಡೀವಿ. ಕತಿ ಓದ್ಯಾರ್ರಿ ನಮ್ಮನೆಯವರು. ಎವ್ರಿ ಹುಣ್ಣಿಮೆಗೊಮ್ಮೆ ನಿಮಗೆ ಕತಿ ಓದಿದ್ದು ತೋರಿಸಿ ಇರ್ತೀನಿ. ಇವತ್ತೇನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.